ಹೊರವಲಯದಲ್ಲಿರುವ ಒಂದು ಗ್ರಾಮದಲ್ಲಿ 73 ಎಕರೆ ಜಮೀನನ್ನ 90ಕ್ಕೂ ಹೆಚ್ಚು ಜನರಿಗೆ ಮಾರಾಟ ಮಾಡಿ ಒಂದು ಅಕ್ರಮ ಲೇಔಟ್ ತರನೇ ಮಾಡಿಬಿಟ್ಟು 400 ಕೋಟಿಯಷ್ಟು ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಆರೋಪ ಆದರೂ ವರ್ಷದ ಹಿಂದೆ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸರ್ಕಾರ ಜಾಣ ಕುರುಡುತನವನ್ನ ವಹಿಸ್ತಾ ಇರೋದು ನೋಡ್ತಾ ಇದ್ರೆ ದಾಲ್ ಮೇ ಕುಚ್ ಕಾಲಾ ಹೇ ಅಂತಿದೆ ಜೆಡಿಎಸ್. ಹಾಗಾದ್ರೆ ಬನ್ನಿ ಈ ಅಕ್ರಮದ ಸ್ವರೂಪ ಮತ್ತು ಯಾವ ಗ್ರಾಮ ಅನ್ನೋದನ್ನ ನಾವು ಹೇಳ್ತೀವಿ. 73 ಎಕರೆ ಗೋಮಾಳ ಜಮೀನು ಅಕ್ರಮವಾಗಿ ಮಂಜೂರು, ಬಡಾವಣೆ ನಿರ್ಮಾಣ, ಸುಮಾರು 400 ಕೋಟಿ ಅವ್ಯವಹಾರ. ಸರ್ಕಾರದ ಗಮನಕ್ಕೆ ತಂದು ವರ್ಷ ಕಳೆದರೂ ಕ್ರಮವಿಲ್ಲ. ಎಸ್ಐಟಿ ರಚನೆಗೆ ಜೆಡಿಎಸ್ ಶಾಸಕರ ಒತ್ತಾಯ. ಹಾಸನ ಹೊರವಲಯದ ಚಿಕ್ಕಗೊಂಡಗುಳ ಗ್ರಾಮದಲ್ಲಿ 97 ಜನರಿಗೆ 73 ಎಕರೆ ಜಮೀನನ್ನ ಅಕ್ರಮವಾಗಿ ಮಂಜೂರಾತಿ ಮಾಡಿ ಬಡಾವಣೆ ಮಾಡುವ ಮೂಲಕ ಸುಮಾರು 400 ಕೋಟಿ ಅವ್ಯವಹಾರ ನಡೆಸಲಾಗಿದೆ. ಈ ಬಗ್ಗೆ ಕಳೆದ ಬಾರಿಯ ಅಧಿವೇಶನದಲ್ಲೇ ಹಾಸನ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರದ ಗಮನಕ್ಕೆ ತಂದಿದ್ರು. ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಟ್ಟರು. ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಎಸ್ಐಟಿ ರಚನೆ ಮಾಡುವಂತೆ ಜೆಡಿಎಸ್ ಶಾಸಕರು ಒತ್ತಾಯಿಸಿದ್ದಾರೆ. ಇಷ್ಟು ದೊಡ್ಡ ಹಗರಣದ ಹಿಂದೆ ಪ್ರಭಾವಿಗಳ ಕೈವಾಡ ಇದ್ದು ಈಗಲಾದರೂ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ. ಚಿಕ್ಕಕೊಂಡಗುಳ ಗ್ರಾಮದ ಸರ್ವೆ ನಂಬರ್ 7, 10, 25, 106, 107 ಮತ್ತು 137ರಲ್ಲಿ 73 ಎಕರೆ 3 ಗುಂಟೆ ಸರ್ಕಾರಿ ಗೋಮಾಳ ಜಾಗವನ್ನ 97 ಜನರಿಗೆ ಅಕ್ರಮವಾಗಿ ಮಂಜೂರಾತಿ ಮಾಡಿದ್ದಾರೆ. ಭೂಮಿ ಮಂಜೂರಾಗಿ 40 ವರ್ಷ ಕಳೆದರೂ ಯಾರೂ ಕೂಡ ಸ್ವಾಧೀನಕ್ಕೆ ಬಂದಿರಲಿಲ್ಲ. 2023ರಲ್ಲಿ ಏಕಾಏಕಿ ಖಾಯಂ ಸಾಗುವಳಿ ಚೀಟಿ ನೀಡಲಾಗಿದೆ. ಇದಾದ ಕೆಲವೇ ದಿನದಲ್ಲಿ ಈ ಪ್ರದೇಶದಲ್ಲಿ ಬಡಾವಣೆ ನಿರ್ಮಾಣ ಮಾಡಲಾಗಿದ್ದು, ಬಡಾವಣೆಯಲ್ಲಿ ರಸ್ತೆ ನಿರ್ಮಾಣಕ್ಕಾಗಿ ಇದೇ ಜಾಗದಲ್ಲಿದ್ದ ರಾಜ ಕಾಲುವೆಯನ್ನೇ ಮುಚ್ಚಲಾಗಿದೆ. ಅನಧಿಕೃತ ಬಡಾವಣೆ ನಿರ್ಮಾಣ ಸಂಬಂಧ ಕಳೆದ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿದ್ದು ಸೂಕ್ತ ತನಿಖೆ ನಡೆಸುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದೆ. ಈ ಬಗ್ಗೆ ಕ್ರಮ ವಹಿಸುವುದಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರು. ಆದರೆ ವರ್ಷ ಕಳೆದರೂ ಕ್ರಮ ಆಗಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಸಚಿವರು, ಕಂದಾಯ ಸಚಿವರು ಏನು ಚಿಕ್ಕಗೊಂಡಗುಳ ಗ್ರಾಮದಲ್ಲಿ ಅನಧಿಕೃತವಾಗಿ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ರು, ಅದನ್ನ ಕಡಿವಾಣ ಹಾಕ್ಲಿಕ್ಕೆ ನಾವು ಕೂಡ ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರನ ಕೊಟ್ಟಿಲ್ಲ. ಏನು ಅನ್ನೋ ತನಿಖೆಯನ್ನು ಒಳಪಡಿಸಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಏನು ಉತ್ತರವನ್ನು ಕೊಟ್ಟಿದ್ರು, ಅದು ಈ ಒಂದು ವರ್ಷ ಕಳೆದರೂ ಕೂಡ ಅದು ಆಗಿಲ್ಲ. ಮತ್ತೊಮ್ಮೆ ನಾವು ಪ್ರಶ್ನೆಯನ್ನು ಕೇಳಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ಒಳಗೊಂಡಂತೆ ನಾವೆಲ್ಲ ಬಹಿಷ್ಕಾರನ ಹಾಕಬೇಕು ನಾವು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಸುಮಾರು 400 ಕೋಟಿಗೆ ಹೆಚ್ಚು ಒಂದು ಅವ್ಯವಹಾರ ಒಂದೇ ಲೇಔಟಲ್ಲಿ ನಡೀತಾ ಇದೆ. ಹಾಸನ ಸುತ್ತಮುತ್ತ ಎಲ್ಲದೂ ಕೂಡ ಇವತ್ತು ತಮಲಾಪುರದಲ್ಲಿ ನಮ್ಮ ರಿಂಗ್ ರಸ್ತೆ ಹೋಗುವಂಥ ಮುಖಾಂತರ ಒಂದು ಗ್ರಾಮದಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. 2023ರಲ್ಲಿ ಅಂದಿನ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕರು ಭೂ ಮಾಫಿಯಾದವರೊಂದಿಗೆ ಶಾಮೀಲಾಗಿದ್ದಾರೆ ಎನ್ನಲಾಗಿದೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ 10 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಸರ್ಕಾರಿ ಜಮೀನನ್ನ ಮಂಜೂರು ಮಾಡಬಾರದು ಅಂತ ಸರ್ಕಾರದ ಸುತ್ತೋಲೆ ಹಾಗೂ ನಿಯಮ ಇದೆ. ಅದನ್ನು ಗಾಳಿಗೆ ತೂರಿ ಕಾನೂನು ಬಾಹಿರವಾಗಿ ಖಾಯಂ ಸಾಗುವಳಿ ನೀಡಿ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಸುಮಾರು 400 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದ್ದು ಇದರ ಹಿಂದೆ ಪ್ರಭಾವಿಗಳಿದ್ದಾರೆ. ಎಲ್ಲದಕ್ಕೂ ಎಸ್ಐಟಿ ರಚಿಸುವ ಸರ್ಕಾರ ಇಷ್ಟು ದೊಡ್ಡ ಅವ್ಯವಹಾರ ನಡೆದ್ರೂ ಕಣ್ಮುಚ್ಚಿ ಕುಳಿತಿದೆ. ಆದ್ದರಿಂದ ಈ ಅವ್ಯವಹಾರದ ತನಿಖೆಗೂ ಎಸ್ಐಟಿ ರಚಿಸಬೇಕು. ಈ ಬಗ್ಗೆ ಚಳಿಗಾಲದ ಅಧಿವೇಶನದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಕಂದಾಯ ಸಚಿವರು 1 ವರ್ಷ ಆದ್ರೂ ಇದ್ರ ಮೇಲೆ ಇಲ್ಲಾದ್ರೆ ಇದರಿಂದ ಯಾರೋ ಲ್ಯಾಂಡ್ ಮಾಫಿಯಾದಲ್ಲಿ ಇರಬೇಕು. ಸ್ವರೂಪು, ನಾನು, ಮಂಜಣ್ಣ, ಬಾಲಣ್ಣ ಎಲ್ಲ ಸೇರಿ ಅಸೆಂಬ್ಲಿಲಿ ಹೇಳಿದ್ವಿ. ಇದು ಒಂದು ದೊಡ್ಡ ಪ್ರಕರಣ. ಕೆರೆ ಕಟ್ಟೆ ಯಾವ ಉಳಿತಾ ಇಲ್ಲ. ಅವ್ರು ಯಾವುದೋ ಒಂದು ಲೇಔಟ್ ಮಾಡ್ತಾವ್ರೆ ಅಂದ್ರಲ್ಲ, ಅಲ್ಲಿ ಒಂದು ಕಾಲುವೆ ಹೋಗೈತಿ, ರಾಜ ಕಾಲುವೆ ಐತಿ, AD ಎಲ್ಲ ರಿಪೋರ್ಟ್ ಕೊಟ್ಟಿರೋದು ಐತಿ ಅಂತಾರೆ. ಅದಿದ್ರೂ ಟಿಲ್ ಟುಡೇ ಏನೂ ಇಲ್ಲ. ಸಮಗ್ರ ತನಿಖೆ ನಡೆಸಿ ದಯಮಾಡಿ ರೈತರನ್ನು ಉಳಿಸೋಕ್ಕೆ ಏನಾರು ಈ ಜಿಲ್ಲೆನಲ್ಲಿ ಈ ಅಕ್ರಮಗಳನ್ನೆಲ್ಲ ನಡೀತಾ ಇರುತ್ತೆ ತಡೆಯೋಕ್ಕೆ ಒಂದು ದೊಡ್ಡ ಮಟ್ಟದ ತನಿಖಾ ತಂಡ, SITನಾರು ಮಾಡಿ, ಯಾವ್ದಾದ್ರು ತನಿಖಾ ತಂಡ ಮಾಡಿ. ಇವ್ಯಾವ 3 ತಂಡ ಮಾಡಿ 3 ಇವತ್ತುವರೆಗೆ ಏನೂ ರಿಪೋರ್ಟ್ ಇಲ್ಲ. ಎಲ್ಲ ಅವ್ರ ಹಿಂದ್ಗಡೆ ಶಾಮೀಲಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಜಿಲ್ಲೆಯ ಜೆಡಿಎಸ್ ಶಾಸಕರು ಮಾಡುತ್ತಿರುವ ಭಾರಿ ಅವ್ಯವಹಾರದ ಆರೋಪಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ. ದಕ್ಷ ಸಚಿವರೆನ್ನಿಸಿಕೊಂಡಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮುಂದೆ ಜೆಡಿಎಸ್ ನಾಯಕರು ಮಾಡಿರುವ ಗಂಭೀರ ಆರೋಪಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.